ಗ್ಯಾರಂಟಿಗೆ ಕಾಸು ಕೊಟ್ಟ ಕಾಂಗ್ರೆಸ್ ಸರ್ಕಾರಗಳು ಈಗ ಕೈ ಸೊಟ್ಕೊಂಡು ಕೂತಿದ್ದಾರೆ. 9.3 ಲಕ್ಷ ಕೋಟಿ ಸಾಲದ ಹೊರೆ ಬಿದ್ದಿದೆ. ಉಚಿತ ಬಸ್ ಪ್ರಯಾಣ, ಫ್ರೀ ವಿದ್ಯುತ್ ಸೇರಿ ಹಲವು ಭರವಸೆ ನೀಡಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಗತಿ ಏನಾಗಬಹುದು? ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಪರದಾಟ ಆಗ್ತದೆ. 1 ತಿಂಗಳು ಬಂದ್ರೆ 3 ತಿಂಗಳು ಬರಲ್ಲ. ಪಂಚ ಗ್ಯಾರಂಟಿಗಳಲ್ಲಿ ಒಂದೆರಡಕ್ಕೆ ಕತ್ರಿ ಬೀಳ್ಬಹುದಾ? ಗ್ಯಾರಂಟಿ 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 ಈಗ ರಾಜ್ಯದಲ್ಲಿ ಹಾಗೆ ನೆರೆಯ ರಾಜ್ಯಗಳಲ್ಲಿ ಬರೀ ಇದ್ರದ್ದೇ ಮಾತು ಕತೆ. ಹೋಗ್ಲಿ ಬಿಡಿ, ಅಷ್ಟೇ ಆಗಿದ್ರೆ ಎಲ್ಲವೂ ಸರಿಯಾಗಿದೆ, ಪರವಾಗಿಲ್ಲ ಅನ್ಬೋದಿದೆ. ಆದರೆ ಈಗ ಏನಾಗಿದೆ ಅಂದರೆ ಅದು ವ್ಯಥೆಗೆ ಕಾರಣವಾಗಿ ಹೋಗ್ಬಿಟ್ಟಿದೆ. ಗ್ಯಾರಂಟಿಗೆ ಕಾಸು ಕೊಟ್ಟ ಕಾಂಗ್ರೆಸ್ ಸರ್ಕಾರಗಳು ಈಗ ಕೈ ಸೊಟ್ಕೊಂಡು ಕೂತಿದ್ದಾವೆ. ಸದ್ಯ ಕಾಸು ಹೊಂದಿಸೋಕೆ ಆಗದೆ ಸಾಲ ಅನ್ನೋ ಬರ್ನಲ್ಗೆ ಕೈಯೊಡ್ತಾ ಇದ್ದಾವೆ. ಬಂದ ತೆರಿಗೆ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ರಾಜ್ಯಗಳ ಅಭಿವೃದ್ಧಿ ಹೆಂಗೆ ಮಾಡೋದು ಅಂತ ಆಡಳಿತ ನಡೆಸೋರು ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಕರ್ನಾಟಕದ ವಿಚಾರ ಗೊತ್ತಾಗ್ತಾ ಇಲ್ಲ, ಆದರೆ ಒಳಗಡೆ ಸಾಕಷ್ಟು ಸೀರೋಗಿದೆ. ನಮ್ಮ ರಾಜ್ಯದ ಬಗ್ಗೆ ಹೇಳೋಕ್ಕೂ ಮೊದಲು ತೆಲಂಗಾಣ, ಹಿಮಾಚಲ ಪ್ರದೇಶ ಹಾಗೆ ಮಹಾರಾಷ್ಟ್ರದ ಬಗ್ಗೆ ಸಣ್ಣದಾಗಿ ಮಾತಾಡಿ ಮುಂದಕ್ಕೆ ಹೋಗೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಜಪ ಮಾಡಿದಂತಹ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದು ಇದನ್ನು ನೋಡಿದ ಮಹಾರಾಷ್ಟ್ರ ಕೂಡ ನಮ್ಮ ರಾಜ್ಯದ ಹಾದಿಯಲ್ಲೇ ಸಾಕ್ತು. ಆದರೆ ಈಗ ಅದು ಅದೇ ಗ್ಯಾರಂಟಿಯ ಹಳದಲ್ಲಿ ಬಿದ್ದೋಗ್ಬಿಟ್ಟಿದೆ. ಮಹಾರಾಷ್ಟ್ರ ಸರ್ಕಾರದ ಮೇಲೆ ಇದೇ ಮೊದಲ ಬಾರಿ ದಾಖಲೆಯ 9.3 ಲಕ್ಷ ಕೋಟಿ ಸಾಲದ ಹೊರೆ ಬಿದ್ದಿದೆ. ಇದರಿಂದ ಆ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ? ಸ್ತ್ರೀ ಮಾಸಾಶನ ಏರಿಕೆ ಹಾಗೆ ರೈತ ಸಾಲ ಮನ್ನಾಗೆ ತಡೆ ಕೊಟ್ಟಿದೆ. ಇಲ್ಲೇನಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಕೊಡಲಾಗ್ತಾ ಇದೆ. ಆದರೆ ಅಲ್ಲಿ ಅರ್ಧ ದರದಲ್ಲಿ ಅಂದ್ರೆ ಆಫ್ ರೇಟ್ ಟಿಕೆಟ್ ಆಫ್ ರೇಟ್ ಕೊಡ್ತಿತ್ತು. ಆದರೆ ಆ ಅರ್ಧ ರೇಟ್ ಕೊಟ್ಟೆ ಈಗ ಒದ್ದಾಡ್ತಾ ಇದೆ. ಪ್ರತಿ ತಿಂಗಳು ಮಹಿಳೆಯರಿಗೆ ನೀಡ್ತಿದ್ದಂತಹ ದುಡ್ಡನ್ನ 1,500ದಿಂದ 2,100 ರೂಪಾಯಿಗೆ ಏರಿಸೋದು, ಹಾಗೆ ರೈತರ ಸಾಲ ಮನ್ನಾ, ಈ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟಿದೆ ಅಲ್ಲಿನ ಸರ್ಕಾರ. ಇನ್ನು ತೆಲಂಗಾಣ ಸ್ಥಿತಿಯಂತೂ ಅಯೋಮಯ ಅಲ್ಲ ಅಯ್ಯೋಮಯ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಧಿಕಾರ ವಹಿಸಿಕೊಂಡ ದಿನವೇ ಕೆಲವು ಯೋಜನೆಗಳಿಗೆ ಅಂಕಿತ ಹಾಕಿ ಬೆಂತಟ್ಕೊಂಡಿದ್ರು. ಆದರೆ ಇದೀಗ ಅದೇ ಬೆನ್ನಿನ ಮೇಲೆ ಸಾಲದ ಮೂಟೆ ಬಿದ್ದು ಬಾಗ್ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕದಂತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಫ್ರೀ ವಿದ್ಯುತ್ ಸೇರಿ ಹಲವು ಭರವಸೆ ನೀಡಿ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಬಂಡವಾಳ ವೆಚ್ಚಕ್ಕೆ ಹಣ ಇಲ್ಲ, ಮುಂದಿನ ದಿನಗಳಲ್ಲಿ ರಾಜ್ಯದ ಗತಿ ಏನಾಗಬಹುದು? ಇಲ್ಲಿ ತಿಂಗಳಿಗೆ ಬೊಕ್ಕಸಕ್ಕೆ 18,500 ಕೋಟಿ ರೂಪಾಯಿ ಆದಾಯ ಬರ್ತದೆ. ಅದರಲ್ಲಿ ಸಾಕಷ್ಟು ದುಡ್ಡನ್ನ ಮರುಕಳಿಸುವ ವೆಚ್ಚಕ್ಕೆ ಅಂದ್ರೆ ಸಾಲಕ್ಕೆ ಬಳಸಲಾಗ್ತಿದೆ. ಇನ್ನುಳಿದ ಹಣದಲ್ಲಿ 6,500 ಕೋಟಿಯನ್ನ ಸಂಬಳ ಮತ್ತೆ ಪಿಂಚಣಿದ ಪೆನ್ಷನ್ ಕೊಡ್ತಿದ್ದಾರೆ. ಇನ್ನು ಉಳಿಯೋದು ಎಲ್ಲಿ ಬಂತು? ಅಭಿವೃದ್ಧಿಗೆ ಹೆಂಗ್ ಮಾಡೋದು ಅಂತ ಚಿಂತೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಇದ್ದಾರಂತೆ. ಇಂಥ ಹೀನಾಯ ಸ್ಥಿತಿ ಅಂದ್ರೆ ಹಿಮಾಚಲ ಪ್ರದೇಶದ್ದು. ಅಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಪರದಾಟ ಆಗ್ತಿದೆ. ಕೆಲ ತಿಂಗಳ ಹಿಂದೆ ರಾಜ್ಯದ ನಗರ ಪ್ರದೇಶಗಳಲ್ಲಿ ಯಾರ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇದಾವೆ ಅಂತ ಪತ್ತೆ ಮಾಡಿ ಆ ಮನೆಗಳಿಗೆ ವಿಶೇಷವಾದ ತೆರಿಗೆ ಹೇರೋದಕ್ಕೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ಮುಂದಾಗ್ಬಿಟ್ಟಿತ್ತು. ಈಗಲೂ ಅಲ್ಲಿನ ಪರಿಸ್ಥಿತಿಯು ಸುಧಾರಿಸಿಲ್ಲ ಬಿಡಿ. ಇದರ ನಡುವೆ ಕರ್ನಾಟಕದ ಸ್ಥಿತಿ ಬಗ್ಗೆ ಈಗ ಮಾತಾಡೋಣ. ಅಷ್ಟಕ್ಕೂ ನಾವು ಹೇಳಿದ ಈ ರಾಜ್ಯಗಳಿಗೆ ಇಷ್ಟೊತ್ತು ಹೇಳಿದ ಆ ರಾಜ್ಯಗಳಿಗೆ ಗ್ಯಾರಂಟಿ ಹುಚ್ಚಿಡಿಸಿದ್ದೇನೆ ಕರ್ನಾಟಕ. ಗ್ಯಾರಂಟಿ ಭರವಸೆ ಮೇಲೆ ಇಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದನ್ನು ನೋಡಿ ಇತರ ರಾಜ್ಯಗಳು ಕೂಡ ಹಂಗೇ ಮಾಡಿದ್ವು. ಅಧಿಕಾರಕ್ಕೆ ಬಂದು ಒಂದಷ್ಟು ತಿಂಗಳು ಕೊಟ್ವು, ಆದರೆ ಈಗ ಸಂಕಷ್ಟ ಶುರು ಆಗ್ಬಿಟ್ಟಿದೆ. ಈಗ ಕರ್ನಾಟಕದ ಸ್ಥಿತಿಯನ್ನೇ ನೋಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ.
1 ತಿಂಗಳು ಬಂದರೆ 3 ತಿಂಗಳು ಬರಲ್ಲ. ಒಂದು ವೇಳೆ ಮಲಗಿರೋ ವಿರೋಧ ಪಕ್ಷ ಆಕಳಿಸಿ ಎದ್ದು ಕೇಳಿದ್ರೆ 1 ತಿಂಗಳ ಹಣ ಬರುತ್ತೆ, ಮತ್ತೆ ಸುಮ್ಮನಾಗುತ್ತೆ. ಇನ್ನು ಗೃಹ ಜ್ಯೋತಿಯದ್ದು ಅಷ್ಟೇ, ಕೆಲ ಮನೆಗಳಿಗೆ ಬಿಲ್ ಬರ್ತಾ ಇದೆ. ಇನ್ನು ನಿಧಿ ಏನಾಯ್ತಪ್ಪ ಅಂತಂದ್ರೆ ಯಾರಿಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಇದ್ರ ನಡುವೆ ಒಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಅದೇನು ಅಂದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದೆರಡಕ್ಕೆ ಕತ್ರಿ ಬೀಳ್ಬಹುದಾ ಅನ್ನೋದು. ಯಾಕಂದ್ರೆ CM ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ನೋಡಿದ್ರೆ ಆ ರೀತಿ ಅನ್ಸೋದು ಪಕ್ಕ. ಯಾಕಂದ್ರೆ ಕಳೆದ ವರ್ಷ ಇದೇ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ 51,300 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿರೋದಾಗಿ ಘೋಷಣೆ ಮಾಡಿದರು. ಆದ್ರೆ ವಿಷಯ ಇರೋದೇ ಇಲ್ಲಿ. ಅದೇನು ಗೊತ್ತಾ, ಕಳೆದ ವರ್ಷ ಇದಕ್ಕಿಂತ ಹೆಚ್ಚು ಹಣವನ್ನ ತೆಗೆದಿರಿಸಲಾಗಿತ್ತು. ಅಂದ್ರೆ 2024ರಲ್ಲಿ ಸುಮಾರು 52,000 ಕೋಟಿ ರೂಪಾಯಿಗಳನ್ನ ಮೀಸಲಿರಿಸಲಾಗಿತ್ತು. ಈ ಬಾರಿ ಅದಕ್ಕಿಂತ ಕಡಿಮೆ ಅನುದಾನ ಘೋಷಣೆ ಮಾಡಲಾಗಿದೆ. ಇನ್ನು ಯೋಚನೆ ಮಾಡಬೇಕಾದ ವಿಚಾರ ಅಂದ್ರೆ ಕಳೆದ ವರ್ಷ ಹೆಚ್ಚು ಅನುದಾನ ನೀಡಿದಾಗಲೇ ಹಣ ಕೊಡೋದಕ್ಕೆ ಸರ್ಕಾರದ ಕೈಯಲ್ಲಿ ದುಡ್ಡಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಇನ್ನು ಕಡಿಮೆ ಹಣ ಕೊಟ್ಟಾಗ ಆಗುತ್ತಾ ಹೇಳಿ? ಇದನ್ನ ನೋಡಿದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಯಾವ್ದಾರು ಒಂದಕ್ಕೆ ಖೋತಾ ಬೀಳುತ್ತಾ ಅನ್ನೋ ಅನುಮಾನ ಕಾಡುತ್ತೆ. ಯಾಕಂದ್ರೆ ತೆಲಂಗಾಣದಲ್ಲಿ 2 ಯೋಜನೆಗಳನ್ನ ಕೈ ಬಿಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಇಲ್ಲೂ ಅದೇ ರೀತಿ ಆದರೂ ಕೂಡ ಅನುಮಾನ ಇಲ್ಲ. ಇಲ್ಲಿ ಸರ್ಕಾರ ಇನ್ನೊಂದು ಎಡವಟ್ಟು ಮಾಡ್ಕೊಂಡಿದೆ. ಈ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನಕ್ಕೆ ಅಂತ ಹೇಳ್ಬಿಟ್ಟು ಸಮಿತಿಗಳನ್ನ ರಚನೆ ಮಾಡ್ಕೊಂಡಿದೆ. ಅದಕ್ಕೆ ತಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ನೇಮಿಸ್ಬಿಟ್ಟಿದೆ. ಅಲ್ಲದೆ ಅವರಿಗೆಲ್ಲ ಸರ್ಕಾರದಿಂದಲೇ ಗೌರವ ಧನವನ್ನು ಕೂಡ ನೀಡಲಾಗ್ತಾ ಇದೆ. ಇರು ವಿರೋಧ ಪಕ್ಷಗಳ ಕೆಂಗಣಿ ಗುರಿಯಾಗ್ಬಿಟ್ಟಿದೆ. ಈ ಹಣವನ್ನ ಫಲಾನುಭವಿಗಳಿಗೆ ನೀಡಬಹುದಲ್ಲ ಅನ್ನೋದು ಅವ್ರ ವಾದ. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಗ್ಯಾರಂಟಿ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಆದರೆ ಕಣ್ಣೆದುರಿಗೆ ತೆಲಂಗಾಣ, ಹಿಮಾಚಲ ಹಾಗೆ ಮಹಾರಾಷ್ಟ್ರ ಸರ್ಕಾರಗಳು ಕಣ್ಮುಂದಿದ್ದಾವೆ. ಇದನ್ನು ನೋಡಿದ್ರೆ ಇಲ್ಲೂ ಅಂಥದ್ದೇ ಪರಿಸ್ಥಿತಿ ಬರ್ಬೋದು ಅನ್ನೋ ಆತಂಕ ಇದೆ. 5 ಗ್ಯಾರಂಟಿಗಳು ನಿಲ್ಲದೇ ಇದ್ರೂ ಕೂಡ ಒಂದಲ್ಲ ಅಥವಾ 2 ಯೋಜನೆಗಳು ನಿಲ್ಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.